ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ದೇವರ ವಾಕ್ಯ ಹಿಂಗೆ ಹೇಳುತ್ತದೆ, ಜೋಳು ಬಿದ್ದ ಕೈಗಳನ್ನು ಬಲಗೊಳಿಸಿರಿ, ನಡುಗುವ ಮೊಲಕಾಲುಗಳನ್ನು ದೃಢಪಡಿಸಿರಿ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ಒಣಗೋಗಿರುವಂಥ ಯಾವುದೇ ಒಂದು ಪರಿಸ್ಥಿತಿಯಾಗಿರಲಿ, ಎಲ್ಲವನ್ನು ದೇವರು ಬದಲಾಯಿಸಲು ಶಕ್ತನಾಗಿದ್ದಾರೆ. ಮಾತ್ರವಲ್ಲದೆ ಅದನ್ನು ಪುನಃ ಸ್ಥಾಪಿಸಲು ದೇವರು ಬಲ್ಲವರಾಗಿದ್ದಾರೆ. ದೇವರನ್ನು ಆದುಕೊಂಡಿರುವ ಮಕ್ಕಳಿಗೆ ದೇವರು ಹೊಸ ಮಾರ್ಗವನ್ನು ಸೃಷ್ಟಿಸಿ ಅವರು ನಮ್ಮನ್ನು ನಡೆಸುವವರಾಗಿದ್ದಾರೆ. ಯಾಕಂದರೆ ಯೆಹೋವನೇ ನಮ್ಮ ರಕ್ಷಕನು. ಬಿಹೋಲ್ಡ್, ಗಾಡ್ ಇಸ್ ಮೈ ಸ್ಯಾಲ್ವೇಷನ್. ಸೊ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪರಿಸ್ಥಿತಿಗೂ ನಾವು ಭಯಪಡದೆ, ನಾವು ಅಂಜದೆ, ಕರ್ತನು ನನ್ನ ಜೊತೆಯಲ್ಲಿದ್ದಾರೆ, ಕರ್ತನು ನನ್ನನ್ನು ರಕ್ಷಿಸುತ್ತಾರೆ ಎಂದು ದೃಢವಾದ ನಂಬಿಕೆ ಕರ್ತನಲ್ಲಿ ಇರುವಾಗ ಆತನೇ ಸ್ವತಃ ಬಂದು ನಮ್ಮನ್ನು ರಕ್ಷಿಸುವವರಾಗಿದ್ದಾರೆ. ಹೊಸ ಮಾರ್ಗವನ್ನು ತಿರುಗಿ ಆತನು ಉಂಟು ಮಾಡುವವರಾಗಿದ್ದಾರೆ. ದೇವರ ಪ್ರೀತಿ ನಮಗೆ ನೆರಳಾಗಿದ್ದು ಎಲ್ಲ ಕಾರ್ಯಗಳು ತಿರುಗಿ ಸಕ್ರಿಯಗೊಳಿಸಲಿಕ್ಕೆ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಸೊ ತಿರುಗಿ ಎಲ್ಲ ಕಾರ್ಯಗಳನ್ನು ಹೊಸದಾಗಿ ಮಾಡಿ ಅರಳಿಸುವಂತೆ ಮಾಡುತ್ತಾನೆ. ಸೊ ನಮ್ಮ ನಂಬಿಕೆ ವಿಶ್ವಾಸ ಕರ್ತನಲ್ಲಿ ದೃಢವಾಗಿ ಇರಬೇಕು. ಹಲ್ಲೆಲೂಯಾ. ಪ್ರಿಯ ಸ್ನೇಹಿತರೆ, ಈ ಉಜ್ಜೀವನ ದೇವ ಯೋಜನೆಗಾಗಿ ಒಂದು ಸೇನೆಯನ್ನು ಕರ್ತನು ಎಬ್ಬಿಸುತ್ತಾರೆ ಎನ್ನುವ ಬಯಕೆಯು, ಅದರ ಬಗ್ಗೆ ಪ್ರಾರ್ಥನೆಯು ನಮಗೆ. ಸೊ ಈ ದಿನದಲ್ಲಿ ಒಂದು ವೇದ ವಚನವನ್ನು ಓದಿ ದೇವರ ಆಲೋಚನೆಯನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿದ್ದೇನೆ. ಕಳೆದ ಬಾರಿ ಉಜ್ಜೀವನದ ಆರಾಧಿಸುವುದರ ಮೂಲಕ ಉಜ್ಜೀವನ ಇದೆ, ಮಾತ್ರವಲ್ಲದೆ ಹಾಡುವುದರ ಮೂಲಕ ಉಜ್ಜೀವನ ಇದೆ ಎಂದು ಸತ್ಯವನ್ನು ನಾವು ಕೇಳಿದ್ದೇವೆ. ಸೊ ಅದೇ ವಾಕ್ಯವನ್ನು ನಾನು ತಿರುಗಿ ಓದಲಿಕ್ಕಿದ್ದೇನೆ. ವಿಮೋಚನೆ ಕಾಂಡ 15ನೇ ಅಧ್ಯಾಯ 1ನೇ ವಚನವನ್ನು ನಾನು ಓದುತ್ತೇನೆ. ಎಕ್ಸೋಡಸ್ ಚಾಪ್ಟರ್ 15 ವರ್ಸಸ್ 1. ಆಗ ಮೋಶೆಯು ಇಸ್ರಾಯೇಲರು ಯೆಹೋವನ ಸ್ತೋತ್ರಕ್ಕಾಗಿ ಈ ಕೀರ್ತನೆಯನ್ನು ಹಾಡಿದರು. ಯೆಹೋವನ ಸ್ತೋತ್ರವನ್ನು ಗಾನ ಮಾಡೋಣ. ಆತನು ಮಹಾಜಯಶಾಲಿಯಾದನು, ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ ಎಂದು ಇಸ್ರಾಯೇಲ್ ಜನರು ದೇವರ ನಾಮವನ್ನು ಮಹಿಮೆಪಡಿಸಿ ಅವರ ಹಾಡುಗಳನ್ನು ಹಾಡುತ್ತಾರೆ. ಸೊ ದೇವರನ್ನು ಹೊಗಳಿ ಹಾಡುವುದೇ ಹಾಡು. ಹಲ್ಲೆಲೂಯಾ. ದೇವರನ್ನು ಹೊಗಳಿ ಹಾಡುವುದೇ ನಿಜವಾದ ಹಾಡು. ಹಾಡುಗಳಲ್ಲಿ ಒಂದು ಬಲ ಇದೆ ಎಂದು ದೇವರು ನಮಗೆ ಪ್ರೇರಿಸಿದರು. ಯಾಕಂದರೆ ನಾವು ದೇವರನ್ನು ಹಾಡಿ ಪಾಡಿ ಸ್ತುತಿಸಿ ಅವರ ನಾಮವನ್ನು ನಾವು ಮಹಿಮೆಪಡಿಸುವಾಗ ಶತ್ರು ನಾಚಿಕೆ ಹೊಂದುತ್ತಾರೆ. ಅದಕ್ಕಾಗಿಯೇ ನಾವು ದೇವರನ್ನು ಹೊಗಳಿ ಹಾಡುವವರಾಗಿರಬೇಕು. ಹಲ್ಲೆಲೂಯಾ. ಪ್ರಿಯ ಸ್ನೇಹಿತರೆ, ಈ ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಅವರು ಹೊರಡುವಾಗ ತುಂಬ ಸಂತೋಷದಿಂದ, ತುಂಬ ಆನಂದದಿಂದ, ಉಲ್ಲಾಸದಿಂದ, ಹಾಡಿನ ಮುಖಾಂತರವಾಗಿಯೇ ಅವರು ಹೊರಟರು. ಸೊ ಒಂದು ಕ್ರೈಸ್ತ ಜೀವಿತದಲ್ಲಿ ನಿಜವಾದ ಸಂತೋಷ ಕೇವಲ ಇರಬೇಕು. ಸೊ ಅದಕ್ಕಾಗಿ ದೇವರು ಆ ಒಂದು ಆನಂದ ತೈಲದಿಂದ, ಆ ಒಂದು ಅಭಿಷೇಕದಿಂದ ದೇವರು ನಮ್ಮನ್ನು ತುಂಬಿಸುವಂತೆ ಮಾಡುತ್ತಾರೆ. ಆದರೆ ಅಡಚಣೆಗಳು ಬರುವಾಗ ನಮಗೆ ಸಂಕಟಗಳು, ದುಃಖಗಳು, ವೇದನೆಗಳು, ನೋವುಗಳು ಬಂದುಬಿಡುತ್ತದೆ. ಮುಂದೆ ನೋಡಿದ್ರೆ ಕೆಂಪು ಸಮುದ್ರ ಅಡ್ಡವಾಗಿ ಬಂತು, ಏನು ಎಂಬುದಾಗಿಯೇ ಗೊತ್ತಿಲ್ಲ. ಹಿಂದುಗಡೆ ನೋಡಬೇಕಾದ್ರೆ ಫಾರೋನನ್ನು ಪ್ರಧಾನ ರಥಗಳಿಂದ ಆತನು ಓಡಿ ಬರುತ್ತಾ ಇದ್ದಾನೆ. ಆಹಾ, ಇವರು ಸಿಕ್ಕಿಬಿದ್ದರು, ನಾನು ಇವರನ್ನು ಹಿಂದಟ್ಟುತ್ತೇನೆ, ಇವರನ್ನು ಹಿಡಿಯುತ್ತೇನೆ, ಕದ್ದು ಹಂಚುತ್ತೇನೆ ಎಂದು ಪ್ರಧಾನ ರಥಗಳಿಂದ, ಕುದುರೆಗಳಿಂದ ಆತನು ಓಡಿ ಬರುತ್ತಾ ಇದ್ದಾನೆ. ಏನು ಮಾಡುವುದು ಎಂಬುದಾಗಿ ಗೊತ್ತಿಲ್ಲ. ಇವತ್ತು ಅನೇಕರು ಆ ಒಂದು ಪರಿಸ್ಥಿತಿನಲ್ಲಿ ಇದ್ದಾರೆ. ಯೇಸುವನ್ನು ನಾವು ಅರಿತಿದ್ದೇವೆ, ಅಭಿಷೇಕವನ್ನು ಹೊಂದಿದ್ದೇವೆ, ಆದರೆ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಎಂದು ನಾವು ಯೋಚಿಸ್ತಾ ಇದ್ದೇವೆ, ಎಂದು ನಾವು ನರಳಾಡುತ್ತಾ ಇದ್ದೇವೆ. ಸೊ ಇಂತಹ ಸಮಯದಲ್ಲಿ ನಮಗೆ ಅವಶ್ಯ ಉಜ್ಜೀವನ. ಹಲ್ಲೆಲೂಯಾ. ಇಂತಹ ಪರಿಸ್ಥಿತಿನಲ್ಲಿ ನಮಗೆ ಅವಶ್ಯವಾಗಿರೋದು ಉಜ್ಜೀವನ. ಉಜ್ಜೀವನ ಅಂದರೆ ಏನು ಗೊತ್ತಾ? ಉಜ್ಜೀವನ ಅಂದರೆ ನಮ್ಮನ್ನು ದೇವರು ಎಬ್ಬಿಸಿ ಬಿಡುತ್ತಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಉಜ್ಜೀವಿಸಿ ನಮ್ಮನ್ನು ಎಬ್ಬಿಸಿ ಬಿಡುತ್ತಾರೆ. ಮೋಶೆಯನ್ನು ದೇವರು ಉಜ್ಜೀವಿಸಿದ್ರು. ಹೇಗಂದರೆ ಜನರೆಲ್ಲರೂ ಹೋಗಿ ಮೋಶೆ ಹತ್ರ ಮೊರೆ ಇಡುತ್ತಾ ಇದ್ದಾರೆ. ಆವಾಗ ಮೋಶೆಗೆ ಏನು ಮಾಡಬೇಕಂತಲೇ ಗೊತ್ತಿಲ್ಲ. ತಕ್ಷಣ ಮೋಶೆ ಏನು ಮಾಡ್ತಾನೆ? ದೇವರನ್ನು ನೋಡಿ ಮೊರೆ ಇಡುತ್ತಾ ಇದ್ದಾನೆ.
ಸೊ ಅಂಥ ಸಮಯದಲ್ಲಿ ದೇವರು ಮೋಶೆಯನ್ನು ನೋಡಿ ಕೇಳುತ್ತಾರೆ, ಮೋಶೆ ನೀನು ಯಾಕೆ ಮೊರೆ ಇಡುತ್ತಾ ಇದೆಯಾ, ಯಾಕೆ ನೀನು ಅಳುತ್ತಾ ಇದೆಯಾ, ವೈ ಆರ್ ಯು ಕ್ರೈಯಿಂಗ್ ಮೋಸಸ್ ಅಂತ ಹೇಳಿ ಯಾಕೆ ನೀನು ಕಿರ್ಚಾಡ್ತಾ ಇದೆಯಾ ಎಂದು ದೇವರು ಕೇಳುವಾಗ ಮೋಶೆ ಹೇಳುತ್ತಾನೆ, ನನಗೆ ಏನು ಮಾಡಬೇಕಂತಲೇ ಗೊತ್ತಿಲ್ಲ ದೇವರೇ ಅಂತ ಹೇಳುವಾಗ ದೇವರು ಹೇಳುತ್ತಾರೆ, ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ನಿನ್ನ ಕೈಯನ್ನು ಚಾಚು, ಸಮುದ್ರವನ್ನು ವಿಭಾಗಿಸು ಅಂತ ಹೇಳುವಾಗ ತಕ್ಷಣ ಮೋಶೆಗೆ ಉಜ್ಜೀವನ ಬಂತು. ಹಲ್ಲೆಲೂಯಾ. ತಕ್ಷಣ ನೋಡಿದರೆ ಮೋಶೆಯು ಉಜ್ಜೀವಿಸಲ್ಪಟ್ಟನು. ನೋಡಿದರೆ ಆತನ ಕೈಯಲ್ಲಿದ್ದಂಥ ಆ ಕೋಲನ್ನು ಎತ್ತು ಸಮುದ್ರ ಮೇಲೆ ತೋರಿಸುವಾಗ ಸಮುದ್ರ ವಿಭಾಗವಾಯಿತು, ಮಾರ್ಗವು ತೆರೆಯಲ್ಪಟ್ಟಿತು ಎಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಸೊ ಇಸ್ರಾಯೇಲ್ ಜನರು ಆ ಸಮುದ್ರದ ಮಧ್ಯದಲ್ಲಿ ಅವರು ಒಣ ನೆಲದ ಮೇಲೆ ಅವರು ನಡೆದುಕೊಂಡು ಹೋದರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಸೊ ಆ ರೀತಿಯಾದ ಉಜ್ಜೀವನ ಈ ದಿನಗಳಲ್ಲಿ ನಮಗೆ ಅವಶ್ಯ. ಎದ್ದು ಶತ್ರುವನ್ನು ಮುರಿಯಲು ನಮಗೆ ಉಜ್ಜೀವನ ಬೇಕು. ಆಮೇನ್. ಹಲ್ಲೆಲೂಯಾ. ಸೊ ಉಜ್ಜೀವನ ಅನ್ನೋದು ಒಂದು ದೇವ ದರ್ಶನ. ಏನು ದರ್ಶನ? ಕರ್ತನ ಬರೋಣದಲ್ಲಿ ಸಭೆಗಳನ್ನು ಸಿದ್ಧತೆ ಪಡಿಸುವುದು, ಸಿದ್ಧತವಾಗಬೇಕು. ಯಾಕಂದರೆ ಇವತ್ತು ನಾವು ಸಭೆಗಳಲ್ಲಿ ನಾವು ನೋಡಬೇಕಾದ್ರೆ ನಾವು ಸುಖವನ್ನು ಹೊಂದಬಹುದು, ಆರೋಗ್ಯವನ್ನು ಹೊಂದಬಹುದು, ಆಶೀರ್ವಾದಗಳನ್ನು ಹೊಂದಬಹುದು, ಸಂಪತ್ತು, ಐಶ್ವರ್ಯ ಎಲ್ಲವನ್ನು ನಾವು ಹೊಂದಬಹುದು. ಆದರೆ ಕರ್ತನ ಬರೋಣದಲ್ಲಿ ನಾವು ಭಾಗಿಗಳಾಗಿಲ್ಲ ಅಂದರೆ ಎಲ್ಲವೂ ವ್ಯರ್ಥ ಆಗಿಬಿಡುತ್ತದೆ. ಸೊ ಅದಕ್ಕೇ ಉಜ್ಜೀವನ ದೇವ ದರ್ಶನವನ್ನು ಇದುವರೆಗೂ ದೇವರು ಹಲವಾರು ಉಜ್ಜೀವನಗಳನ್ನು ದೇವರು ಉಂಟು ಮಾಡಿದ್ದಾರೆ. 12th ಸೆಂಚುರಿಯಲ್ಲಿ 12ನೇ ಶತಮಾನದಲ್ಲಿ ನಾವು ನೋಡಬೇಕಾದ್ರೆ ಸೆಂಟ್ ಫ್ರಾನ್ಸಿಸ್ ಆಫ್ ಆಸಿಸ್ ಎನ್ನುವರ ಮೂಲಕ ರೋಮ್ ದೇಶದಲ್ಲಿ ಒಂದು ದೊಡ್ಡ ಉಜ್ಜೀವನ ಬಂತು. ಜನರು ತನ್ನ ಸ್ವಾರ್ಥವನ್ನು ದ್ವೇಷಿಸಿ ದೇವರನ್ನು ಸೇವಿಸಲು ಅವರು ಕಲಿತುಕೊಂಡರು. 17ನೇ ಶತಮಾನದಲ್ಲಿ ಜಾನ್ ವೆಸ್ಲಿ ಎನ್ನುವರ ಮೂಲಕ ಒಂದು ಪರಿಶುದ್ಧದಲ್ಲಿ ಉಜ್ಜೀವನ ಉಂಟಾಯಿತು. ಇಡೀ ಲೋಕವೆಲ್ಲ ದೇವರ ಮಹಿಮೆ ಹರಡಿತು. 18ನೇ ಶತಮಾನದಲ್ಲಿ ಚಾರ್ಲ್ಸ್ ಫಿನಿ ಎನ್ನುವರ ಮೂಲಕ ಅಮೆರಿಕ ದೇಶದಲ್ಲಿ ಒಂದು ದೊಡ್ಡ ಉಜ್ಜೀವನ ಬಂತು. 19ನೇ ಶತಮಾನದಲ್ಲಿ ಇವಾನ್ ರಾಬರ್ಟ್ಸ್ ಎನ್ನುವರ ಮೂಲಕ ವೇಲ್ಸ್ ಪಟ್ಟಣದಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಒಂದು ದೊಡ್ಡ ಉಜ್ಜೀವನ ಬಂತು. ಆ ಒಂದು ಸಮಯದಲ್ಲಿ ಪಂಡಿತ್ ರಾಮಾಬಾಯಿ ಮತ್ತು ಸಾಧು ಸುಂದರ್ ಸಿಂಗ್ ಎನ್ನುವ ದೇವ ಮನುಷ್ಯರು ಮುಟ್ಟಲ್ಪಟ್ಟರು. ಹಲ್ಲೆಲೂಯಾ. ಸೊ ಈ ಅಂತ್ಯಕಾಲದ ಉಜ್ಜೀವನ ಅಂದರೆ ಏನು ಗೊತ್ತಾ? ಎಲ್ಲವನ್ನು ಮುಗಿಸಿ ಕರ್ತನ ಬರೋಣದಲ್ಲಿ ಕರೆದುಕೊಂಡು ಹೋಗುವುದೇ ಅಂತ್ಯಕಾಲದ ಉಜ್ಜೀವನ, ಎಂಡ್ ಟೈಮ್ ರಿವೈವಲ್. ಸೊ ಯಾಕೆ ಈ ಸೇವೆ ಅತೀಕ ಅವಶ್ಯ ಈ ಅಂತ್ಯಕಾಲದಲ್ಲಿ? ನಾವು ನೋಡಬೇಕಾದ್ರೆ 2 ಕಾರ್ಯ. ಮೊದಲನೇ ಕಾರ್ಯ ಬಂದು ನಾವು ನೋಡ್ತೇವೆ, ಶತ್ರು ಏನು ಮಾಡ್ತಾನೆ ಈ ಅಂತ್ಯಕಾಲದಲ್ಲಿ? ಕಾರ್ಗತ್ತಲೆಯಿಂದ, ಗಾಢಾಂಧಕಾರದಿಂದ ಜನರ ಕಣ್ಣುಗಳನ್ನು ಮುಚ್ಚಿಬಿಡುತ್ತಾನೆ ಎಂದು ಯೆಶಾಯ ಬರೆದ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 2ನೇ ವಚನದಲ್ಲಿ ಅದು ಬರೆಯಲ್ಪಟ್ಟಿದೆ. ಆ ವಾಕ್ಯವನ್ನು ನಾನು ಓದುತ್ತೇನೆ. ಐಸೈಯಾ ಚಾಪ್ಟರ್ 60 ವರ್ಸಸ್ 2. ಈಗ ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಈ ವಾಕ್ಯದ ಪ್ರಕಾರ ನಾವು ನೋಡಬೇಕಾದ್ರೆ ದೇವರ ಮಹಿಮೆ ನಮ್ಮಲ್ಲಿ ಕಾಣಿಸಬೇಕು. ಆಮೇನ್. ಹಲ್ಲೆಲೂಯಾ. ದೇವರ ತೇಜಸ್ಸು ನಮ್ಮ ಮೇಲೆ ಉದಯವಾಗಬೇಕು. ದ ಥಿಕ್ ಡಾರ್ಕ್ನೆಸ್ ಕವರ್ಸ್ ದ ಪೀಪಲ್ ಆ್ಯಂಡ್ ದ ಅರ್ತ್ ಎಂದು ನಾವು ನೋಡ್ತೇವೆ. ಗಾಢಾಂಧಕಾರವು ಜನಾಂಗಗಳನ್ನು ಮುಚ್ಚುವುದು ಎಂಬುದಾಗಿ. 2ನೇ ಕಾರ್ಯ ನಾವು ನೋಡಬೇಕಾದ್ರೆ ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ. ಮ್ಯಾಥ್ಯೂ ಚಾಪ್ಟರ್ 24 ವರ್ಸಸ್ 24. ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುತ್ತಾನೆ. ಇಫ್ ಪಾಸಿಬಲ್ ಈವನ್ ದ ಎಲೆಕ್ಟೆಡ್ ಒನ್ ವಿಲ್ ಬಿ ಡಿಸೀವ್ಡ್ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸಾಧ್ಯವಾದರೆ ಆದುಕೊಂಡವರನ್ನು ಕೂಡ ಮೋಸಗೊಳಿಸುವ ಭಯಂಕರವಾದ ಕಾಲ ಎಂದು ನಾವು ನೋಡುತ್ತೇವೆ. ಸೊ ಈ ಒಂದು ವಂಚನೆಯನ್ನು, ಈ ಕಾರ್ಗತ್ತಲೆಯನ್ನು ನಾವು ಜಯಿಸಬೇಕಾದರೆ ನಮ್ಮಲ್ಲಿ ಸತ್ಯ ಇರಬೇಕು. ಹಲ್ಲೆಲೂಯಾ. ನಮ್ಮಲ್ಲಿ ದೇವರ ವಾಕ್ಯ ಇರಬೇಕು.
ಸೊ ಅದಕ್ಕಾಗಿಯೇ ಈ ಉಜ್ಜೀವನ ದೇವ ಯೋಜನೆಯಲ್ಲಿ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಯುದ್ಧವನ್ನು ಮಾಡಲು, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳನ್ನು ಜಯಿಸಲು, ದುರಾತ್ಮಗಳನ್ನು ದುಷ್ಟತನಗಳನ್ನು ನಾವು ಅದನ್ನು ಜಯಿಸಲು ದೇವರು ನಮ್ಮನ್ನು ರೂಪಿಸುತ್ತಾರೆ. ಹಲ್ಲೆಲೂಯಾ. ಉಜ್ಜೀವನ ದೇವ ಯೋಜನೆ, ಅದಕ್ಕಾಗಿ ನಾವು ಪ್ರಯಾಸ ಪಡಬೇಕು, ಅದಕ್ಕಾಗಿ ನಾವು ಪ್ರಾರ್ಥಿಸುವವರಾಗಿರಬೇಕು. ಸೊ ಆ ರೀತಿಯಾದ ಉಜ್ಜೀವನ ಬಂದ ಮೇಲೆ ನಾವಿಲ್ಲಿ ನೋಡ್ತೇವೆ, ಇಸ್ರಾಯೇಲ್ ಜನರು ಅವರು ಹಾಡಿ ಪಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿದ್ರು, ಕರ್ತನು ಮಹಿಮೆಯಾಗಿ ವಿಜಯವನ್ನು ಹೊಂದರು. ಹಲ್ಲೆಲೂಯಾ. ಸೊ ಈ ದಿನಗಳಲ್ಲಿ ಆರಾಧನೆ ಎನ್ನುವುದು ದೇವರಿಗೆ ಪರಿಶುದ್ಧವಾದದ್ದು. ಯಾಕಂದರೆ ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ವಿಚ್ ಇಸ್ ಬೋರ್ನ್ ಆಫ್ ಸ್ಪಿರಿಟ್ ಇಸ್ ಸ್ಪಿರಿಟ್. ಸೊ ಯಾವಾಗ ಉಜ್ಜೀವನ ನಮ್ಮ ಜೀವಿತದಲ್ಲಿ ಬರುತ್ತದೋ ಎಲ್ಲ ಶಾರೀರವಾದ ಬಂಧನಗಳು ಮುರಿಯಲ್ಪಡುತ್ತದೆ. ಸೊ ನಾವು ದೇವರ ನಾಮ ಮಹಿಮೆಗಾಗಿ ಎದ್ದೊಳ್ಳುತ್ತೇವೆ, ಎದ್ದು ಪ್ರಕಾಶಿಸುತ್ತೇವೆ. ಮಾತ್ರವಲ್ಲದೆ ದೇವರು ನಮ್ಮನ್ನು ಉಪಯೋಗಿಸುತ್ತಾರೆ, ಆತನ ನಾಮವನ್ನು ಹೆಮ್ಮೆಪಡಿಸುತ್ತಾರೆ. ಹಲ್ಲೆಲೂಯಾ. ಸೊ ಇಸ್ರಾಯೇಲ್ ಜನರು ಅವರು ಹಾಡಿ ಪಾಡಿ ಸ್ತುತಿಸಲಿಕ್ಕೆ ಪ್ರಾರಂಭಿಸಿದಾಗ ನಾವು ನೋಡಬೇಕಾದ್ರೆ ಶತ್ರುಗಳು ಒಬ್ಬರಿಗೊಬ್ಬರು ಕತ್ತರಿಸಿಕೊಂಡು ಅವರು ಬಿದ್ದರು ಎಂದು ನಾವು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹಾಗಾದರೆ ಸಂಗೀತದಲ್ಲಿ ಒಂದು ಬಲ ಉಂಟು. ಆಮೆನ್. ಹಲ್ಲೆಲೂಯಾ. ಸೊ ಒಂದು ಹಾಡನ್ನು ನಾವು ಕೇಳುವಾಗ, ಒಂದು ಹಾಡನ್ನು ನಾವು ನೋಡುವಾಗ ಶಾರೀರ ಎದ್ದೊಳ್ಳಬಾರದು, ಆತ್ಮ ಎದ್ದೊಳ್ಳಬೇಕು, ದೇವರ ಮಹಿಮೆ ಎದ್ದೊಳ್ಳಬೇಕು, ದೇವರ ಅಭಿಷೇಕ ಎದ್ದೊಳ್ಳಬೇಕು. ಹಲ್ಲೆಲೂಯಾ. ಸೊ D.L. ಮೂಡಿ ಅವರು ದೇವ ಸೇವಕರ ಮುಖಾಂತರವಾಗಿ ಒಂದು ದೊಡ್ಡ ಉಜ್ಜೀವನ, ಒಂದು ದೊಡ್ಡ ನಡುಕವನ್ನು ಉಂಟು ಮಾಡುವಾಗ ಶಾಂಕಿ ಎನ್ನುವ ಹಾಡುಗಾರರನ್ನು ದೇವರ ಅವರೊಂದಿಗೆ ಸೇರಿಸಿದರು. ಆವಾಗ ಜನರೆಲ್ಲ ಒಂದು ಕಾರ್ಯವನ್ನು ಹೇಳುತ್ತಾ ಇದ್ರು, ಮೂಡಿ ಪ್ರೀಚಸ್ ದ ಗಾಸ್ಪಲ್ ಬಟ್ ಶಾಂಕಿ ಸಿಂಗ್ಸ್ ದ ಗಾಸ್ಪಲ್ ಅಂತ ಹೇಳಿದ್ರು. ಅಂದರೆ ಮೂಡಿ ಬೋಧಕರು ಸುವಾರ್ತೆಯನ್ನು ಸಾರಿದ್ರೆ ಶಾಂಕಿ ಅವರು ಸುವಾರ್ತೆಯನ್ನು ಹಾಡಿದ್ರು ಎಂದು ಅನೇಕರು ಹೇಳುತ್ತಾ ಇದ್ರು. ಹಾಗೆ ಹಾಡಿದಾಗ ಉಜ್ಜೀವನ ಬಂತು. ಹಲ್ಲೆಲೂಯಾ. ಸೊ ಈ ದಿನಗಳಲ್ಲಿ ದೇವರ ಮಹಿಮೆ ಇಳಿಯಬೇಕು. ಸೊ ದೇವರ ಮಹಿಮೆ ಇಳಿದ್ರೇ ನಾವು ಶತ್ರುವಿನ ಸಕಲ ವಂಚನೆಯನ್ನು, ಎಲ್ಲ ಅಂಧಕಾರಗಳನ್ನು ನಾವು ಜಯಿಸಲಿಕ್ಕೆ ಸಾಧ್ಯ. ಆವಾಗಲೇ ನಾವು ಕರ್ತನ ಬರೋಣದಲ್ಲಿ ನಮ್ಮನ್ನೇ ತಾಮೇ ಸಿದ್ಧಪಡಿಸಿಕೊಂಡು ಅವರ ಬರೋಣದಲ್ಲಿ ನಾವು ಭಾಗಿಗಳಾಗಿ ಇರಲಿಕ್ಕೆ ಸಾಧ್ಯ. ಸೊ ಈ ದೇವ ಮಹಿಮೆ ಇಳಿಯುವುದಕ್ಕಾಗಿ ನೀತಿವಂತನು ಏನು ಮಾಡ್ತಾನಂದರೆ ಆತನು ಹಾಡಿ ಹರ್ಷಿಸುತ್ತಾನೆ, ದೇವರ ನಾಮವನ್ನು ಮಹಿಮೆ ಪಡಿಸುತ್ತಾನೆ, ಆತನ ನಾಮವನ್ನು ಹೆಮ್ಮೆ ಪಡಿಸುತ್ತಾನೆ. ಸೊ ಈ ದಿನಗಳಲ್ಲಿ ಆತ್ಮೀಕವಾದ ಆರಾಧನೆಗಳು ಎದ್ದೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಲೋಕವೆಲ್ಲ ನಿನ್ನ ಸ್ತುತಿ ಮೇಲಕ್ಕೆ ಎತ್ತಲ್ಪಡಲಿ, ಶತ್ರುವಿನ ಗತಿ ವಿನಾಶವಾಗಲಿ, ನಿನ್ನ ಪರಿಶುದ್ಧ ಅಗ್ನಿಯನ್ನು ಇಳಿಸು, ನಿನ್ನ ಅಭಿಷೇಕ ಈ ಸಮಯದಲ್ಲಿ ಒಬ್ಬೊಬ್ಬರ ಮೇಲೆ ನೀನು ಇಳಿಸುವಂತೆ ನಾವು ಬೇಡುತ್ತಾ ಇದ್ದೀವಿ. ನಮ್ಮ ಎಲ್ಲ ಕಣ್ಣುಗಳು ತೆರೆಯಲ್ಪಡಲಿ. ಈ ದಿನಗಳಲ್ಲಿ ರಾಜ, ಈ ಅಂತ್ಯ ಕಾಲದಲ್ಲಿ ನಿನ್ನ ಚಿತ್ತಕ್ಕಾಗಿ ನಮ್ಮೆಲ್ಲರನ್ನು ಬಲವಾಗಿ ಎತ್ತು ಉಪಯೋಗಿಸಿ ನಿನ್ನ ನಾಮವನ್ನು ನೀನು ಮಹಿಮೆ ಪಡಿಸೆಂಬುದಾಗಿ ನಾವು ಬೇಡುತ್ತಾ ಇದ್ದೀವಿ. ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಾರ್ಥನೆ ಕೇಳಿದೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡೊಂದುತ್ತೇನೆ ತಂದೆ. ಆಮೆನ್. ಆಮೆನ್. ಕರ್ತನು ನಿಮ್ಮನ್ನೆಲ್ಲರ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.